ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ. ಈಗ ನೀವು ಅನುಭವಿಸುತ್ತಿರುವ ಸಮಯ ಇದು ನಿಮ್ಮ ಶಾಶ್ವತ ಸಮಯ ಅಲ್ಲ. ಜೀವನ ಬದಲಾಗ್ತಾನೆ ಇರ್ತದೆ, ಗ್ರಹಗಳು ಚಲಿಸ್ತಾನೆ ಇರ್ತವೆ. ಹಾಗಂತ ಇವತ್ತು ಒಳ್ಳೆಯ ದಿನ ಅಂದ್ಕೊಂಡು ದುರಂಕಾರ ಪಟ್ಕೊಳ್ಳೋಕೆ ಹೋಗಬೇಡಿ, ನಾಳೆ ಕೆಟ್ಟ ದಿನ ಅಂದ್ಕೊಂಡ್ಬಿಟ್ಟು ಕೊರ್ಗೋಕ್ಕೆ ಹೋಗಬೇಡಿ. ನಿಮಗೂ ಒಂದು ಸಮಯ ಬಂದೇ ಬರ್ತದೆ. ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಕನ್ಯಾ ರಾಶಿ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮೇ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಮೇ ತಿಂಗಳು ಹೇಳುವಂಥದ್ದು ಕಷ್ಟ ಆಗಲಿ, ನಷ್ಟ ಆಗಲಿ, ಸುಖ ಇರಲಿ, ಆ ಥರದ್ದು ಒಂದು ಪರಿಸ್ಥಿತಿಯಿಂದ ಎದ್ದು ಬರ್ತಾ ಇರೋರು. ಹಾಗಾಗಿ ಈ ಕೆಸರಿನ ಹೊಂಡದಿಂದ ಏನು ಎದ್ದೇಳ್ತಾ ಇದ್ದೀರಾ ಇವಾಗ ಕನ್ಯಾ ರಾಶಿಯವರು, ಅದು ಮೇ ತಿಂಗಳಾಗಿರ್ತದೆ. ನೀವು ಫುಲ್ಲು ಕ್ಲೀನಾಗಿ ಸ್ವಚ್ಛವಾಗಿ ನಿಮ್ಮ ಜೀವನವನ್ನು ಶುರು ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂಥ ಸಮಯ ಅಂತಂದರೆ ಈ ಮೇ ತಿಂಗಳಾಗಿರ್ತದೆ. ಪ್ರಥಮವಾಗಿ ನಾವು ನೋಡಬೇಕು ಅಂತಂದರೆ, ಒಂದು ಆರೋಗ್ಯದತ್ತ ಬಂದರೆ ಆರೋಗ್ಯ ಉತ್ತಮವಾಗಿರುವಂಥದ್ದೇ. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಏರುಪೇರು ಆ ಥರದ್ದೇನೂ ಕಾಣ್ತಾ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟ ಅಂತಂದರೆ ಒಂದು ಸಣ್ಣ ವೀಕ್ನೆಸ್ ಥರ ಇರ್ಬೋದು. ಕೆಲವೊಂದು ಟೈಮು ಸ್ವಲ್ಪ ನಿದ್ರೆಗಿದ್ದರೆ ನೀವು ನಿದ್ರೆಗೆಟ್ಟರೆ ಒಂದು ಸ್ವಲ್ಪ ಹೆಡೇಕ್ ಥರ ಆಗ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಹೇಳುವಂಥದ್ದಿಲ್ಲ. ಈ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಬಂದರೆ, ಅಥವಾ ಯಾರೆಲ್ಲ ಉದ್ಯೋಗ ನಿಮಿತ್ತ ಪರೀಕ್ಷೆ ಅದರ ಬಗ್ಗೆಲ್ಲ ಒಂದು ಸಿದ್ಧತೆಯಲ್ಲಿದ್ದವರಿಗೆ ಅತ್ಯುತ್ತಮವಾಗಿರುವಂಥದ್ದು 18ರ ನಂತರವಾಗಿ ಅತ್ಯುತ್ತಮವಾಗಿರುವಂಥದ್ದು 18ರ ಒಳಗೆ ಉತ್ತಮವಾಗಿದೆ. ಎಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಬರುವಂಥದ್ದು ಇಲ್ಲ. ಖಂಡಿತವಾಗ್ಲೂ ವಿದ್ಯಾಭ್ಯಾಸ ಹೇಳುವಂಥದ್ದು ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಕೂಡ ನೀಟ್ ಎಕ್ಸಾಮ್ ಬರೀಬೇಕು ಅಂತ ಪ್ರಿಪ್ರೇಷನಲ್ಲಿದ್ದವರು, IAS ಆಗಲಿ, KAS ಆಗಲಿ, ಬ್ಯಾಂಕ್ ಎಕ್ಸಾಮ್ ಆಗಲಿ, ಪೊಲೀಸ್ ಎಕ್ಸಾಮ್ ಆಗಲಿ, ಅದಕ್ಕೆಲ್ಲ ಒಂದು ಶುಭ ಸಂದರ್ಭ ಕೂಡಿ ಬಂದಂಗಿದೆ ಇದು ಮೇ ತಿಂಗಳು ಹೇಳುವಂಥದ್ದು. ಅದೇ ರೀತಿಯಾಗಿ ಮುಂದೆ ನೋಡೋದಿದ್ರೆ, ಒಂದು ಬಿಸ್ನೆಸ್ ವಿಚಾರಕ್ಕೆ ಅಂತ ಬಂದರೆ ಬಿಸ್ನೆಸ್ಸು ಉತ್ತಮವಾಗಿ ಸಾಗುವಂಥದ್ದು. ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಡೆತಡೆಗಳು ಇರೋದಿಲ್ಲ. ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತದೆ. ಅದೇ ರೀತಿಯಾಗಿ ಈ ಟ್ರೇಡಿಂಗಲ್ಲಿ, ಶೇರ್ ಮಾರ್ಕೆಟಲ್ಲಿ ಉತ್ತಮವಾಗಿರ್ತದೆ. ಅದೇ ರೀತಿ ಈ ಟ್ರೇಡಿಂಗು ಮತ್ತು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಮೇ 18ರ ನಂತರ ಇನ್ನೂ ಉತ್ತಮವಾಗಿರುವಂಥದ್ದು. 18ರವರೆಗೆ ಚೆನ್ನಾಗೇನೇ ಇರ್ತದೆ ಒಂದು ಎವರೇಜ್ ಆಗಿ, ಆಯಿತಾ. ಅದರ 18ರ ನಂತರ ಏನಿದೆ ಅತ್ಯುತ್ತಮವಾಗಿರುವಂಥದ್ದು. ಇದು ನೀವು ಹಾಕಿರುವಂಥ ಒಂದು ಬಂಡವಾಳಕ್ಕೆ ದುಪ್ಪಟ್ಟಾಗಿ ತಂದುಕೊಡುವಂಥದ್ದು ಆಗ್ತದೆ. ಹಾಗಾಗಿ ಯಾರೆಲ್ಲ ನೀವು ಟ್ರೇಡಿಂಗಲ್ಲಿ ಕೆಲಸ ಮಾಡೋರು, ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು, ನೀವು ಸ್ವಲ್ಪ ಇದರ ಬಗ್ಗೆ ಗಮನ ಕೊಟ್ಟು ಬೇರೆಯವರ ಮಾರ್ಗದರ್ಶನ ತಗೊಂಡು ಮಾಡಿದರೆ ಅತ್ಯುತ್ತಮವಾಗಿರುವಂಥದ್ದು. ನಾನು ನಿಮಗೆ ಮೊದಲೇ ಹೇಳಿದೆ, ಒಂದು ಕನ್ಯಾ ರಾಶಿಯವರಿಗೆ ಅಷ್ಟೊಂದಾಗಿ ಒಂದು ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಆತ್ಮತೃಪ್ತಿ ಹೇಳುವಂಥದ್ದು ಇರಲಿಲ್ಲ, ಅಥವಾ ತಲೆಯಲ್ಲಿ ಹಲವಾರು ರೀತಿಯ ಯೋಜನೆಗಳು ಎಲ್ಲ ಬರೋ, ಆದರೆ ಅದು ಯಾವುದೂ ಕೂಡ ನಿಮಗೆ ಕಾರ್ಯರೂಪಕ್ಕೆ ಬರ್ತಿರಲಿಲ್ಲ ಅಲ್ವಾ. ಹಾಗಾಗಿ ಈ ಮೇ 15ನೇ ತಾರೀಕು ನಂತರ ನಿಮ್ಮ ಮೈಂಡು ಒಂಥರ ಮೆಚುರಿಟಿ ಬರುವಂಥದ್ದು, ರಿಲ್ಯಾಕ್ಸ್ ಆಗಿ ನೀವು ಮಾಡುವಂಥ ಕೆಲಸ ಮಾಡುವಂಥದ್ದು, ಮತ್ತು ಮನಸ್ಸಿನಲ್ಲಿ ಒಂದು ಸಂತೋಷವಂತ ಭರಿತವಾಗಿರುವಂಥದ್ದು, ಉಲ್ಲಾಸಕಾರಕವಾಗಿರುವಂಥದ್ದು, ಆನಂದಭರಿತವಾಗಿರುವಂಥದ್ದು ಆಗ್ತದೆ. ಯಾವತ್ತೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಉಲ್ಲಾಸ, ಆನಂದ ಇದ್ದರೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಕೈ ಹಿಡಿತದೆ. ನಿಮ್ಮ ತಲೆಯಲ್ಲೇ ಸಾವಿರಾರು ಚಿಂತೆಗಳು ಓಡಾಡ್ತಾ ಇದ್ದರೆ ನೀವು ಯಾವ ಕೆಲಸ ಮಾಡೋಕ್ಕೂ ಅದು ಮೂಡು ಬರೋದಿಲ್ಲ. ಅಂದಾಗೆ ನಿಮ್ಮ ಕೆಲಸನೂ ಕೂಡ ಅಷ್ಟೊಂದು ಯಶಸ್ಸು ಕೂಡ ಆಗೋದಿಲ್ಲ. ಹಾಗಾಗಿ ಈ ಮೇ 15ರ ನಂತರದಲ್ಲಿ ನಿಮಗೆ ಒಂದು ಹ್ಯಾಪಿನೆಸ್ಸು, ಮೆಚುರಿಟಿ, ಒಂದು ರಿಲ್ಯಾಕ್ಸೇಷನು ಎಲ್ಲ ಆಗುವಂಥದ್ದು ಆಗ್ತದೆ. ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಉದ್ಯೋಗ ವಿಷಯದಲ್ಲಿ 15ನೇ ತಾರೀಕಿನ ನಂತರ ಯಾರಿಗೆಲ್ಲ ಕೆಲಸ ಇರಲಿಲ್ಲ, ಯಾರೆಲ್ಲ ಉದ್ಯೋಗನ ಹುಡುಕ್ತಾ ಇದ್ರಿ, ಈ ಜಾಬ್ ಸರ್ಚ್ ಯಾರೆಲ್ಲ ಮಾಡ್ತಾಯಿದ್ರಿ, ಅವರಿಗೆಲ್ಲ 15ನೇ ತಾರೀಕಿನ ನಂತರ ಕೆಲಸ ಸಿಗುವಂಥದ್ದು. ಅದು ಪ್ರೈವೇಟ್ ಆದರೂ ಆಗ್ಬೋದು, ಗೌರ್ಮೆಂಟ್ ಆದರೂ ಆಗ್ಬೋದು, ಆಯಿತಾ. ಅದರಲ್ಲೂ ಈ ಉದ್ಯೋಗ ಅಂತ ಹೇಳಿದರೆ, ಅದರಲ್ಲೂ ಕೂಡ ವಿಶೇಷವಾಗಿ ಕಮ್ಯುನಿಕೇಷನ್ ಸ್ಕಿಲ್ಲು ಅಂತಂದರೆ ನಿಮಗೆ ಒಂದು ಕಾಲ್ ಸೆಂಟರ್ ಉದ್ಯೋಗಿಗಳಾಗಿರ್ಬೋದು, ಅಥವಾ ಒಂದು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಅಥವಾ ಕಸ್ಟಮರ್ ರಿಲೇಟೆಡ್ ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು, ಅವರಿಗೆಲ್ಲ ಉತ್ತಮದಲ್ಲಿ ಅತ್ಯುತ್ತಮವಾಗಿರುವಂಥದ್ದು. ನೀವು ಯಾರೆಲ್ಲ ಮಾತುಗಾರರಿದ್ದೀರಿ, ಯಾರೆಲ್ಲ ಒಂದು ಮಾತಿನ ಕೌಶಲ್ಯದ ಮೇಲೆ ನೀವು ಕೆಲಸ ಮಾಡೋರಿದ್ದೀರಿ, ಅದು ನಿಮಗೆ ಆ್ಯಂಕರಿಂಗ್ ಮಾಡೋರಾದರೂ ಬಂತು, ನ್ಯೂಸ್ ರೀಡರ್ ಆದರೂ ಬಂತು, ಪ್ರತಿಯೊಬ್ಬರಿಗೂ ಕೂಡ ಈ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಹೊಂದ್ಕೊಂಡು ಕೆಲಸ ಮಾಡುವಂಥವರಿಗೆ ಅತ್ಯುತ್ತಮವಾಗಿದೆ. ವ್ಯಾಪಾರಸ್ಥರಿಗೆ ಅತ್ಯುತ್ತಮವಾಗಿರುವಂಥದ್ದು ಇದು. ಕನ್ಯಾ ರಾಶಿಯ ವ್ಯಾಪಾರಸ್ಥರಿಗೆ ಅತ್ಯುತ್ತಮವಾಗಿರುವಂಥದ್ದು. ಇಷ್ಟು ದಿನ ಯಾರೆಲ್ಲ ಒಂದು ವ್ಯಾಪಾರ ಮಾಡೋಕ್ಕೆ ಹೋಗ್ಬಿಟ್ಟು ಲಾಸ್ ಆಗಿದ್ರಿ, ಎಲ್ಲೋ ಒಂದು ದುಡ್ಡಿಲ್ದೇ ಎಲ್ಲೋ ಯಾರ ಹತ್ರನೋ ಸಾಲ ಮಾಡೋ, ಯಾವುದೋ ಬ್ಯಾಂಕಲ್ಲಿ ಲೋನ್ ತೊಗೊಂಡು ನೀವೇನು ಮಾಡಿದ್ರಿ, ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಅಂಗಡಿ ಅಂತ ಹಾಕಿದ್ರಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ನಿಮಗೆ ಏಳಿಗೆ ಆಗಲಿ ಅಥವಾ
ಏರಿಕೆ ಆಗಲಿ ಕಂಡಿರಲಿಲ್ಲ. ಈ ಮೇ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ ವ್ಯಾಪಾರದಲ್ಲಿ ಅಧಿಕ ಲಾಭ ಆಗುವಂಥದ್ದು, ಮತ್ತು ನೀವು ಮತ್ತೆ ಬೇರೆ ಬೇರೆ ಕಡೆಗೆಲ್ಲ ನಿಮ್ಮ ಉದ್ಯೋಗನ ಹೆಚ್ಚಿಸಬೇಕು, ಬೇರೆ ಬೇರೆ ಒಂದು ಏರಿಯಾಗಳಲ್ಲಿ ನಾವು ಅಂಗಡಿ ಇಟ್ಕೋಬೇಕು, ಮತ್ತಷ್ಟು ವ್ಯಾಪಾರ ನಾವು ವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ಶುಭ ಸಮಯ ಆಗಿರ್ತದೆ. ಗೌರವ ಜಾಸ್ತಿ ಆಗುವಂಥದ್ದು. ಯಾವುದೋ ಒಂದು ಕನ್ಯಾ ರಾಶಿಯವರಿಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸೋಲಾಗ್ತದೆ, ಕಂಪ್ನಿಯಲ್ಲಾಗಿರ್ಬೋದು ಅಥವಾ ಕಾರ್ಯಕ್ಷೇತ್ರಗಳಲ್ಲಾಗಿರ್ಬೋದು ಅಥವಾ ಒಂದು ಕೌಟುಂಬಿಕ ವಿಷಯಕ್ಕೆ ಬಂದರೆ ನಿಮ್ಮ ಮನೆಯಲ್ಲೇ ಆಗಿರ್ಬೋದು. ಕೆಲವೊಂದಿಷ್ಟು ಜನರಿಗೆ ಕೆಲಸ ಸಿಗಲಿಲ್ಲ ಅಂತಂದು ಕೂಡಲೇ ಮನೆಯವರು ಕೊಡೋ ಗೌರವನೇ ಬೇರೆ ಇರ್ತದೆ. ಇವ್ರ ಹತ್ರ ಏನೂ ಆಗೋದಿಲ್ಲ ಹೇಳುವಂಥದ್ದು ಒಂದು ಜಜ್ಮೆಂಟ್ ತೊಗೊಂಡ್ಬಿಡ್ತಾರೆ, ನಿರ್ಣಯಕ್ಕೆ ಬಂದುಬಿಡ್ತಾರೆ ಅವರು. ಹಾಗಾಗಿ ಒಂದು ಗೌರವ ಹೇಳುವಂಥದ್ದು ನಿಮ್ಮ ಒಂದು ಯೋಗ್ಯತೆಗೆ ತಕ್ಕಂತಹ ಗೌರವ ನಿಮಗೆ ಸಮಾಜದಲ್ಲಿ, ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತ ವರ್ಗದಲ್ಲಿ ಸಿಗ್ತಿರಲಿಲ್ಲ. ಹಾಗಾಗಿ ನಿಮಗೂ ಕೂಡ ಅದೊಂದು ಬೇಜಾರು ಹೇಳುವಂಥದ್ದಿತ್ತು. ಮೇ ತಿಂಗಳಲ್ಲಿ ನಿಮಗೆ ಗೌರವ ಜಾಸ್ತಿ ಆಗುವಂಥದ್ದು ಮತ್ತು ಪರರಿಗೆ ನಿಮ್ಮ ಅವಶ್ಯಕತೆ ಜಾಸ್ತಿ ಆಗುವಂಥದ್ದು. ನಿಮ್ಮ ಹತ್ರ ಒಂದು ಒಳ್ಳೆಯ ಉದ್ಯೋಗ ಇದ್ದರೆ, ನಿಮ್ಮ ಹತ್ರ ಒಂದು ಫೈನಾನ್ಷಿಯಲಿ ಸ್ಟೇಬಲ್ ನೀವು ಆಗಿದ್ದರೆ ಎಲ್ಲರಿಗೂ ನಿಮ್ಮ ಅವಶ್ಯಕತೆ ಇರ್ತದೆ. ಅದರಲ್ಲಿ ಮೊದಲನೇದಾಗಿ ಕುಟುಂಬದವರಿಗೆ ಜಾಸ್ತಿ ಅವಶ್ಯಕತೆ ಇರ್ತದೆ. ಸೆಕೆಂಡಲ್ಲಿ ಬಂದರೆ ನಿಮ್ಮ ಸ್ನೇಹಿತರಿಗೆ ಜಾಸ್ತಿ ಅವಶ್ಯಕತೆ ಇರ್ತದೆ. ಅವಶ್ಯಕತೆಗಳು ನೂರಾರು ಇರ್ತವೆ. ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ನಮಗೂ ಬಿಟ್ಟಿರೋದು ಅಥವಾ ಆಯ್ಕೆ ಮಾಡ್ಕೊಳ್ಳುವಂಥದ್ದು ತಮಗೂ ಬಿಟ್ಟಿರುವಂಥದ್ದು ವಿಚಾರ ಅದು. ಯಾಕಂತಂದರೆ ದುಡ್ಡಿದ್ದಾಗಿ ದೊಡ್ಡಪ್ಪನೂ ಬರ್ತಾನೆ, ಶತ್ರುನೂ ಮಿತ್ರನಾಗಿ ಬರ್ತಾನೆ. ಹಾಗಾಗಿ ದುಡ್ಡಿದ್ದಾಗ ಗೌರವನೂ ಜಾಸ್ತಿ ಆಗೋದು ಅದು ಸರ್ವೇ ಸಾಮಾನ್ಯ. ಹಾಗಾಗಿ ನೀವು ಗೌರವ ಜಾಸ್ತಿ ಸಿಗುವಂಥದ್ದು ನಿಮಗೆ, ನೀವು ಯಾವುದೇ ರೀತಿಯಾದಂಥ ಒಂದು ಅಹಂಕಾರ ಅಥವಾ ಒಂದಿಷ್ಟು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ದಯವಿಟ್ಟು. ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುವಂಥದ್ದು. ಯಾರಿಗೆಲ್ಲ ಬಂದುಬಿಟ್ಟು ಕೆಲವೊಂದಿಷ್ಟು ಕೋರ್ಟ್ ಕೇಸ್ಗಳಿರ್ತವೆ. ಒಂದು ಆಸ್ತಿಯ ವಿಚಾರವಾಗಿರ್ತದೆ, ಇನ್ನೊಂದು ನೀವು ಮಾಡ್ತಿರುವಂಥ ಉದ್ಯೋಗ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಕಸಿಮಿಸಿಯಿಂದ ಈ ಕೇಸು ಕೋರ್ಟ್ಗೆ ಹೋಗುವಂಥದ್ದೆಲ್ಲ ಇರ್ತದೆ. ಹಾಗೆ ಸಂಸಾರದಲ್ಲಿ ಕೆಲವೊಂದಿಷ್ಟು ಜನರು ಸಂಸಾರದಲ್ಲಿ ಬಿರುಕು ಬಂದುಬಿಟ್ಟು ಒಂದು ವಿಚ್ಛೇದನ ಅಂದ್ಕೊಂಡು ಆಗುವಂಥದ್ದು ಆಗ್ತದೆ, ಅದು ಕೂಡ ಕೋರ್ಟಲ್ಲೇ ಹೋಗುವಂಥದ್ದು. ಅಂಥವೆಲ್ಲ ಕೇಸ್ಗಳಿದ್ದರೆ ನಿಮ್ಮ ಕಡೆ ಆಗುವಂಥದ್ದು ಮತ್ತು ಅದರಲ್ಲಿ ಒಂದು ಜಯ ಆಳುವಂಥದ್ದು ನಿಮಗೆ ಪ್ರಾಪ್ತಿ ಆಗ್ತದೆ. ಜಯ ಪ್ರಾಪ್ತಿ ಆಗ್ತದೆ ಅಂದ್ಕೊಂಡು ಮುಂದೆ ಯಾವುದೇ ರೀತಿಯಾದಂಥ ಒಂದು ಕೋರ್ಟು ಗಿರ್ಟು ಅಂದ್ಕೊಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಜೀವನಕ್ಕೆ ಒಳ್ಳೆಯದಲ್ಲ, ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೂ ಕೂಡ ಅದು ಒಳ್ಳೆಯದಲ್ಲ ಅಂದ್ಕೊಂಡು ನನ್ನ ಇದು. ಒಳ್ಳೆಯದಾದರೆ ಎಲ್ಲದೂ ಒಳ್ಳೆಯದೇ, ಒಂದು ಸ್ವಲ್ಪ ಕೆಟ್ಟದಾದರೆ ನಿಮ್ಮ ಸಮಯ, ನಿಮ್ಮ ಜೀವನ ಎಲ್ಲವೂ ಅದರಲ್ಲೇ ವ್ಯರ್ಥ ಆಗ್ತಾ ಇರ್ತದೆ. ಹಾಗಾಗಿ ವಿದೇಶಿ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ನಿಧಾನವಾಗುವಂಥದ್ದು. ಎಲ್ಲಿವರೆಗೆ ಅಂತಂದರೆ 14ನೇ ತಾರೀಕುವರೆಗೆ. ಈ ವಿದೇಶಿ ವ್ಯಾಪಾರ ಅಂತಂದರೆ ಏನು? ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋರು, ಇಂಪೋರ್ಟ್ ಮಾಡಿ ಇಲ್ಲಿ ಬಿಸ್ನೆಸ್ ಮಾಡೋರು ಇಂಡಿಯಾದಲ್ಲಿ, ಅಂತಹ ಒಂದು ವಿದೇಶಿ ನೆಲವನ್ನು ಹೊಂದಿಕೊಂಡು ಕೆಲಸ ಮಾಡ್ತಿರೋರು, ವಿದೇಶಿಯ ಕಂಪನಿಯನ್ನು ಹೊಂದಿಕೊಂಡು ಕೆಲಸ ಮಾಡ್ತಿರೋರಿಗೆ 14ನೇ ತಾರೀಕುವರೆಗೂ ಒಂದು ಸ್ವಲ್ಪ ನಿಧಾನ ಆಗಿರ್ತದೆ. ಹಾಗಂತ 15ರ ನಂತರ ಏನಿದೆ ಕೇಳಿದೆ ಉತ್ತಮದಲ್ಲಿ ಅತ್ಯುತ್ತಮವಾಗಿರ್ತದೆ, ಅದರಲ್ಲಿ ಬೇರೆ ಮಾತಿಲ್ಲ. ಯಾಕಂತಂದರೆ ನಿಮಗೆ ಗುರು ಭಾಗ್ಯಸ್ಥಾನದಲ್ಲಿದ್ದಾಗ ಒಂದು ಖರೀದಿಯ ಭಾಗ್ಯ ಹೇಳುವಂಥದ್ದು ಇರ್ತದೆ, ಬಿಸ್ನೆಸ್ ಮಾಡುವಂಥ ಒಂದು ಭಾಗ್ಯ ಅಂತ ಇರ್ತದೆ, ಒಂದು ಮನೆಗೆ ಒಂದು 4 ವೀಲರ್ ತೊಗೊಳ್ಳುವಂಥ ಭಾಗ್ಯ ಇರ್ತದೆ, 2 ವೀಲರ್ ತೊಗೊಳ್ಳುವಂಥದ್ದು, ಚಿನ್ನ ತೊಗೊಳ್ಳುವಂಥದ್ದು, ತುಂಬ ಒಂದು ಅತ್ಯುತ್ತಮವಾದ ಭಾಗ್ಯವನ್ನೇ ಈ ಗುರುದೇವ ಕರುಣಿಸುವಂಥದ್ದು. ಹಾಗಾಗಿ ಈ ವ್ಯಾಪಾರ ಕೂಡ ಅಷ್ಟೇ, ಈ ವಿದೇಶಿ ಸಂಬಂಧಪಟ್ಟಂತಹ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಕೂಡ ನಿಮಗೆ ಅತ್ಯುತ್ತಮವಾಗಿ ಸಾಗುವಂಥದ್ದು. ಇನ್ನೊಂದು ಅತಿ ಮುಖ್ಯವಾಗಿ ಈ ವ್ಯಕ್ತಿಗತವಾಗಿ ಹೇಳಬೇಕು ಅಂತಂದರೆ, ಈಗಿನ ವಾತಾವರಣದಲ್ಲಿ ಸರ್ವೇ ಸಾಮಾನ್ಯ ಈ ಮೆಟ್ರೋ ಸಿಟಿಗಳಲ್ಲಿ ಬದುಕ್ತಾ ಇದ್ದವರಿಗೆ 100ಕ್ಕೆ ಸಾಧಾರಣವಾಗಿ ಅವರೇಜ್ ನಾವು ತೊಗೊಂಡ್ರೂ ಕೂಡ ಒಂದು 80% ಅಷ್ಟು ಜನರಿಗೆ ಒಂದು ಲೋನು ಅಂತ ಇರುವಂಥದ್ದು, EMI ಅಂತ ಇರುವಂಥದ್ದು, ತುಂಬ ಲೋನ್ಗಳಿದ್ದಾವೆ. ಕನ್ಸ್ಯೂಮರ್ ಲೋನು, ಇನ್ಸ್ಟಂಟ್ ಲೋನು, ಕೆಲವೊಂದಿಷ್ಟು ಆ್ಯಪ್ಗಳದ್ದು ಲೋನು, ಇಂಥವೆಲ್ಲ ಲೋನ್ಗಳು ಜಾಸ್ತಿ ಆಗುವಂಥದ್ದು ನಿಮಗೆ ಎಲ್ಲಿಯವರೆಗೆ 14ನೇ ತಾರೀಕುವರೆಗೂ. ಆದರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಇದೆ, ಅವ್ರು ಹೇಗಾದರೂ ನಮ್ಗೆ ಲೋನ್ ಕೊಡ್ತಾರೆ ಅಂದ್ಕೊಂಡ್ಬಿಟ್ಟು ಕುಂತಲ್ಲೇ ಮೊಬೈಲಲ್ಲಿ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ, ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ 14ನೇ ತಾರೀಕುವರೆಗೂ ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. 14ರ ನಂತರ ಸೂರ್ಯ ಬದಲಾವಣೆ ಆಗ್ತದೆ, ಅದರಿಂದ ಎಲ್ಲ ಲೋನ್ಗಳು ಕ್ಲಿಯರ್ ಆಗುವಂಥದ್ದು ಮತ್ತು EMIಗಳು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬರ್ತದೆ ನಿಮಗೆ. ಆವಾಗ ಅಷ್ಟೊಂದು ಟೆನ್ಷನ್ ಇಲ್ಲ. 14ನೇ ತಾರೀಕು ನಂತರ ಏನಾದರೂ ನೀವು 14ನೇ ತಾರೀಕು ಒಳಗಡೆ ಮಾಡಿಕೊಂಡ್ರೆ ಅದು ನಿಮಗೆ ಕುತ್ತಿಗೆಗೆ ಬರ್ತದೆ ಆ ಲೋನ್ಗಳು. ಆಮೇಲೆ ಅದರಲ್ಲಿ ನೀವು ಸಫರ್ ಆಗಬೇಕಾಗ್ತದೆ, ಅದರಲ್ಲಿ ಒದ್ದಾಟ ಆಗ್ತದೆ ಅದು. ಈ ಮೊದಲು ಲೋನ್ ಮಾಡ್ಕೊಂಡವರಿಗೆ
ಅದೆಲ್ಲ ಗೊತ್ತು, ಏನು ಕಷ್ಟ ಇದೆ ಅವ್ರದ್ದು, ಏನು ನಷ್ಟ ಇದೆ ಅಂದ್ಕೊಂಡು ದಿನ ಬೆಳಗ್ಗೆ ಫೋನು, ಸಾಯಂಕಾಲ ಆದರೆ ಮನೆ ಬಾಗಿಲಿಗೆ ಬರೋದು, ಈ ಥರ ಎಲ್ಲ ಈ ಫೈನಾನ್ಸ್ ಕಂಪ್ನಿಗಳೆಲ್ಲ ಮಾಡ್ತಾ ಇದ್ದಾವೆ. ಹಾಗಾಗಿ ಇಂತಹ ಲೋನ್ಗಳಿಗೆ ಮಣೆ ಹಾಕೋಕೆ ಹೋಗಬೇಡಿ ದಯವಿಟ್ಟು. ಅದೇ ರೀತಿಯಾಗಿ ನಿಮಗೆ ಹೇಳಿದ್ದೆ ನಾನು, 14ನೇ ತಾರೀಕು ನಂತರ ನೀವು ಸಾಲ ಮುಕ್ತರಾಗ್ತೀರ, ಅದರಿಂದ ಹೊರಗಡೆ ಬರುವಂಥದ್ದು ಆಗ್ತದೆ. ಸಾಲ ಮುಕ್ತರಾದರೆ ಜೀವನದಲ್ಲಿ ಯಾವುದೋ ಒಂದು ಯುದ್ಧ ಗೆದ್ಕೊಂಡು ಬಂದಷ್ಟು ಖುಷಿನೂ ನಿಮ್ಮ ಮನಸ್ಸಲ್ಲಿ ಇರ್ತದೆ. ಹಾಗಾಗಿ ಈ ಯುದ್ಧ ಮಾಡಲೇಬಾರ್ದು ಅಥವಾ ಯುದ್ಧನೇ ಬೇಡ ಅಂದ್ಕೊಂಡು ಶಾಂತಚಿತ್ತರಾಗಿರಬೇಕು ನೀವು ಅಂತಂದರೆ ಇಂಥ ಲೋನ್ಗಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ಏನು ದುಡಿಮೆ ಇದೆ ಅಥವಾ ನಿಮ್ಮದು ಏನು ಇನ್ಕಮ್ ಇದೆ, ಆ ಇನ್ಕಮಿಗೆ ತಕ್ಕಂಗೆ ನೀವು ಹೊಂದ್ಕೊಂಡು ಹೋಗಿ. ಮೊದಲೇ ಕನ್ಯಾ ರಾಶಿಯವರು ಒಂದು ಸ್ಟೇಬಲ್ ಕ್ಯಾರೆಕ್ಟರ್ ಹೊಂದಿರುವಂಥವ್ರು, ಆ ವ್ಯಕ್ತಿತ್ವದ ಜನರು. ಯಾಕಂದರೆ ಅವರೆಲ್ಲನೂ ಯೋಚನೆ ಮಾಡಿ ಮಾಡುವಂಥವ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಪರಿಸ್ಥಿತಿ ನಮ್ಗೆ ಅದಕ್ಕೆಲ್ಲ ಹೊಣೆಗಾರನನ್ನಂಗೆ ಮಾಡ್ತದೆ. ಅದು ಒಂದು ಸಂಸಾರ ಅಂತಂದ ಮೇಲೆ ದುಡ್ಡು ಬೇಕಾಗ್ತದೆ, ನಮ್ಮ ಮಕ್ಕಳ ಎಜುಕೇಷನ್ ಅಂದರೆ ದುಡ್ಡು ಬೇಕಾಗ್ತದೆ, ಅಥವಾ ನಮ್ಮದೇ ಕೆಲವೊಂದಿಷ್ಟು ಪರ್ಸ್ನಲ್ ಖರ್ಚುಗಳು ಇರ್ತವೆ, ಅದಕ್ಕೆಲ್ಲ ವೈಯಕ್ತಿಕ ಖರ್ಚುಗಳಿಗೂ ದುಡ್ಡು ಬೇಕಾಗ್ತದೆ. ಆವಾಗ ಇಂಥವೆಲ್ಲ ಇನ್ಸ್ಟಂಟ್ ಲೋನ್ಗಳಿಗೆಲ್ಲ ಹೋಗೋದಾಗ್ತದೆ. ಅದೆಲ್ಲ ಇರುವಂತಹ ಸಾಲ ಬಾಧೆಗಳೆಲ್ಲ ನಿಮ್ಗೆ ದೂರ ಆಗುವಂಥದ್ದಾಗ್ತದೆ. ಶುಕ್ರ ಉಚ್ಚವಾಗಿರುವಂಥದ್ದು ಹಲವಾರು ಜನ ಪ್ರೀತಿಯಲ್ಲಿ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಯಾರಿಗೆಲ್ಲ ನಿಮ್ಮ ಸ್ನೇಹಿತರ ಮಧ್ಯೆ ನಿಮಗೆ ಪ್ರೀತಿ ಉಂಟಾಗುವಂಥದ್ದು, ಅವ್ರ ಜೊತೆಗೆ ನೀವು ಪ್ರೀತಿಯಲ್ಲಿ ಬೀಳುವಂಥದ್ದು ಸಾಧ್ಯತೆಗಳು 100ಕ್ಕೆ 99ರಷ್ಟಿದೆ. ಆ ಥರದ್ದೇನಾದರೂ ಒಳ್ಳೆಯವರಿದ್ದರೆ ಅದರಲ್ಲೇನು ತಪ್ಪು ಹೇಳುವಂಥದ್ದು ನನ್ನೇನು ಭಾವನೆ ಇಲ್ಲ, ಅದು ನೋಡಿ ನಿಮಗೆ ಬಿಟ್ಟಿರುವಂಥ ವಿಚಾರ. ಅದೇ ರೀತಿಯಾಗಿ ಮುಂದೆ ನೋಡೋದಿದ್ದರೆ ಜೀವನ ಬದಲಾವಣೆಯತ್ತ. ಜೀವನ ಪ್ರತಿದಿನ ಆದರೂ ಬದಲಾವಣೆ ಆಗಲೇಬೇಕು. ಏನೋ ಒಂದು ಕಷ್ಟ ಅಂದ್ಕೊಂಡ್ಬಿಟ್ಟು ನಾವು ಮನೇಲೇ ಕೂತ್ಕೊಂಡು ಎಲ್ಲ ಮುಗ್ದೋಯ್ತು ಹೇಳುವಂಥದ್ದು ಇಟ್ಕೊಂಡು ತಲೆ ಮೇಲೆ ಕೈ ಇಟ್ಕೊಳ್ಳೋಕೆ ಹೋಗಬೇಡಿ. ಜೀವನ ನೀವು ಏನೇ ಮಾಡದೇ ಹೋಗಲಿ, ಅದು ಬದಲಾವಣೆ ಆಗ್ತಾನೆ ಇರ್ತದೆ. ನೀವೇನಾದರೂ ಮಾಡಿದರೆ ಇಂಪ್ರೂವ್ಮೆಂಟ್ ಆಗ್ತದೆ. ನೀವೇನೂ ಮಾಡ್ದೇ ಹಾಗೆ ಕೂತ್ಕೊಂಡಿದ್ದೀರಿ ಸೋಮಾರಿತನದಲ್ಲಿ ಅಂತಂದರೆ ಜೀವನ ಹಾಗೆ ಕೆಳಗಡೆ ಹೋಗ್ತಾನೇ ಇರ್ತದೆ. ಹಾಗಾಗಿ ಜೀವನ ನಿಮಗೆ ಬದಲಾವಣೆ ಆಗ್ತದೆ. ಈ ಬದಲಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ನೇಹಿತರು ಕೂಡ ನಿಮಗೆ ಹುಟ್ಕೊಳ್ತಾರೆ, ಅಥವಾ ಕೆಲವೊಂದಿಷ್ಟು ಅಪರಿಚಿತ ವ್ಯಕ್ತಿಗಳದ್ದು ಸ್ನೇಹ ಸಂಬಂಧ ನಿಮಗೆ ಆಗ್ತದೆ. ಯಾರೇ ಸ್ನೇಹಿತರು ಬರಲಿ, ಯಾರು ಎಷ್ಟೇ ಆತ್ಮೀಯರಾದ್ರೂ ಅವರ ವೈಯಕ್ತಿಕ ಬದುಕು ಅಂದ್ಕೊಂಡು ಬಂದಾಗ ಅಲ್ಲಿ ಒಂದು ಸಣ್ಣದಾದರೂ ಕೂಡ ಸ್ವಾರ್ಥದ ಗೆರೆ ಹೇಳುವಂಥದ್ದು ಇರ್ತದೆ. ನೆನಪಲ್ಲಿಟ್ಕೊಳ್ಳಿ. ಯಾರೇ ನಿಮ್ಮ ಹತ್ರಕ್ಕೆ ಬರಲಿ, ಎಷ್ಟೇ ನೀನೇ ನನ್ನ ದೋಸ್ತ, ನೀನೇ ನನ್ನ ಫ್ರೆಂಡು, ಹಾಗೆ ಹೀಗೆ ಬಂದರೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ವಾರ್ಥದ ನೆರಳು ಇದ್ದೇ ಇರ್ತದೆ. ಅಲ್ಲಿ ನಿಮ್ಮಿಂದ ಒಂದು ಲಾಭ ಆಗೋದಿದ್ದೇ ಇರ್ತದೆ. ಹಾಗಾಗಿ ನಿಮ್ಮ ಹತ್ರಕ್ಕೆ ಬರುವಂಥ ಸಾಧ್ಯತೆಗಳಿದೆ, ಸ್ವಲ್ಪ ಹುಷಾರಾಗಿ ನೋಡಿ. ಆದರೆ 100% ನಿಮ್ಮ ಜೀವನ ಬದಲಾವಣೆಯತ್ತ ಸಾಗುತ್ತಿದೆ. ಅದು ಪಾಸಿಟಿವ್ ವೈಬಲ್ಲಿ ನಾನು ಹೇಳ್ತಾ ಇರೋದು. ವಿಚ್ಛೇದನ ಆದವರಿಗೆ ಮದುವೆ ಆಗುವಂಥದ್ದು ಅದು ಯಾವಾಗ? ಮೇ 18ನೇ ತಾರೀಕು ನಂತರ. ಗುರುದೇವನ ಬದಲಾವಣೆಯಿಂದ ಯಾರಿಗೆಲ್ಲ ಬಂದ್ಬಿಟ್ಟು ವಿಚ್ಛೇದನ ಆಗಿತ್ತು, ಏಕಾಂಗಿಯಾಗಿ ಬದುಕು ಸಾಗಿಸ್ತಾ ಇದ್ದವರಿಗೆ ಒಂದು ಮರುಮದುವೆಯ ಭಾಗ್ಯ ಹೇಳುವಂಥದ್ದಿದೆ. ಹಾಗಾಗಿ ಈ ಮದುವೆ ಯಾರಿಗೆಲ್ಲ ಆಗಲಿಲ್ಲ ಅವರಿಗೂ ಕೂಡ ಬಂತು. ಬರೀ ವಿಚ್ಛೇದಿತ ಅಂದ್ಕೊಂಡು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾರಿಗೆ ಕಂಕಣ ಭಾಗ್ಯ ಇನ್ನೂ ಕೂಡ ಬಂದಿರಲಿಲ್ವೋ, ವಯಸ್ಸಾಗಿದೆ ಬಟ್ ಮದುವೆ ಆಗ್ತಾ ಇಲ್ಲ ಅಂದ್ಕೊಂಡು ಹೇಳೋವ್ರಿಗೂ ಕೂಡ ಈ ಮೇ ತಿಂಗಳಲ್ಲಿ ಮದುವೆ ಆಗುವಂಥ ಭಾಗ್ಯಗಳು ಸಿಗ್ತದೆ. ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವವರು ಯಾರೆಲ್ಲ ಬಂದುಬಿಟ್ಟು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಾರೆ, ಯಾರೆಲ್ಲ ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಮಾಡ್ತಾರೆ, ಯಾರೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಲೈನಲ್ಲಿ ಕೆಲಸ ಮಾಡ್ತಾರೆ, ಇವರಿಗೆಲ್ಲ ಉತ್ತಮವಾದಂಥ ಒಂದು ಅವಕಾಶಗಳು ಸಿಗುವಂಥದ್ದು, ಕೆಲಸಗಳು ಸಿಗುವಂಥದ್ದು, ಅಥವಾ ಈ ರಿಯಲ್ ಎಸ್ಟೇಟಲ್ಲಿದ್ದರೆ ಅವ್ರದ್ದು ತುಂಬ ಸೈಟ್ಗಳ ವ್ಯವಹಾರಗಳು ಜಾಸ್ತಿ ಆಗುವಂಥದ್ದು, ಡೀಲ್ ಆಗುವಂಥದ್ದು, ಇಂಥದ್ದೆಲ್ಲ ಆಗ್ತದೆ ಮೇ ತಿಂಗಳಲ್ಲಿ. ಹಾಗಾಗಿ ಬಂದರೆ ಆ ಅವಕಾಶನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪರಿಶ್ರಮ ಸದಾ ಇರಲಿ. ಪರಿಶ್ರಮ ಎಲ್ಲಿರ್ತದೋ ಅಲ್ಲಿ ಬಂದುಬಿಟ್ಟು ನಿಮಗೆ ಯಶಸ್ಸು ಖಂಡಿತ ಇರ್ತದೆ. ನಾವು ಪರಿಶ್ರಮ ಹಾಕಿದರೆ 100ಕ್ಕೆ 100ರಷ್ಟು ಕನ್ಯಾ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಹೇಳುವಂಥದ್ದು ಈ ಮೇ ತಿಂಗಳಲ್ಲಿ ಆಗೋದಿಲ್ಲ. ಸಂತಾನ ಭಾಗ್ಯ. ಯಾರಿಗೆಲ್ಲ ಮದುವೆ ಆಗಿಬಿಟ್ಟು ಒಂದು 5 ವರ್ಷ 10 ವರ್ಷ ಎಲ್ಲ ಆಗಿತ್ತು, ಸಂತಾನದ ಅಪೇಕ್ಷೆಯಲ್ಲಿ ಇದ್ದವರಿಗೆ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದಿದೆ. ಖಂಡಿತವಾಗ್ಲೂ ನಿಮ್ಮ ಎಫರ್ಟ್ ನೀವು ಹಾಕಿ, ಮಿಕ್ಕಿರೋ ಫಲ ಆ ಭಗವಂತ ಕೊಡ್ತಾನೆ ನಿಮಗೆ. ಮುಂದೆ ನೋಡೋದಿದ್ರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಮನಸ್ಸಲ್ಲಿ ಒಂಥರ ಭಯ ಇರ್ತದೆ. ನಾಳೆ ಏನಾಗ್ತದೋ ಏನು ಭಯ ಅಂದ್ಕೊಂಡು ಅದು ವಾಸ್ತವದಲ್ಲಿ ನೀವು ಹೋಗ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿದರೆ ಆ ಭಯಕ್ಕೊಂದು ಮೂಲ ಇರೋದಿಲ್ಲ, ಆ ಭಯಕ್ಕೊಂದು ಕಾರಣ ಇರೋದಿಲ್ಲ, ಅಥವಾ ಆ ಭಯಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ಡೆಸ್ಟಿನೇಷನ್ನೇ ಇರೋದಿಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಒಂಥರ ಭಯ, ಒಂಥರ ದ್ವಂದ್ವ ಇದನ್ನೆಲ್ಲ ಕಾಡ್ತಾ ಇರ್ತದೆ. ಇನ್ನಷ್ಟು ಭಯ ಆದರೆ ಬೆಳಗ್ಗೆ ಎದ್ದು ಧ್ಯಾನ ಮಾಡಿ, ವಾಕಿಂಗ್ ಮಾಡಿ, ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಎಲ್ಲ ಸರಿ ಹೋಗ್ತದೆ.
ಯಾವುದೇ ರೀತಿಯಾದಂಥ ಒಂದು ಹಳೆಯ ನೆನಪುಗಳನ್ನು ಮಾಡಿಕೊಂಡು ಅದರಲ್ಲಿ ಕೊರಗೋ ಬದಲಿಗೆ ಭವಿಷ್ಯದ ಬಗ್ಗೆ ನೀವು ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥ ಯೋಚನೆ ಮಾಡಿಕೊಂಡು ಆಗುತ್ತಿರುವಂಥ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ಅಥವಾ ಒಳ್ಳೆಯ ಜನರ ಒಂದು ಸಜ್ಜನರ ಒಂದು ಗೆಳೆತನವನ್ನು ಬಯಸ್ಕೊಂಡು ಅವರ ಒಂದು ಬೆಂಬಲ ಪಡ್ಕೊಂಡು ಜೀವನದಲ್ಲಿ ಮುನ್ನುಗ್ಗುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಬಂದಂತಹ ಈ ಮೇ ತಿಂಗಳು ಹೇಳುವಂಥದ್ದು ಉತ್ತಮದಲ್ಲಿ ಅತ್ಯುತ್ತಮವಾಗಿರುವಂಥದ್ದು ಕನ್ಯಾ ರಾಶಿಗೆ. ಯಾವುದೇ ರೀತಿಯಾದಂಥ ಒಂದು ಅಂಜಿಕೆ ಬೇಡ, ಹಿಂಜರಿಕೆ ಬೇಡ, ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಕೆಲಸವನ್ನು ಮಾಡಿ ಕಾರ್ಯ ಸಾಧನೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.